ಯಪ್ಪ, ಯುದ್ಧದ ಪ್ರಯುಕ್ತ ಪೆಟ್ರೋಲ್ ಬೆಲೆ ಹೆಚ್ಚಾಯ್ತು, ಡೀಸೆಲ್ ಬೆಲೆ ಹೆಚ್ಚಾಯ್ತು, ಸಿಲಿಂಡರ್ ಬೆಲೆ ಹೆಚ್ಚಾಯ್ತು. ಜನಸಾಮಾನ್ಯರು ಇನ್ನು ಬದುಕೋದಕ್ಕೆ ಕಷ್ಟ ಅಲ್ಲ. ಜನರ ಜೀವನ ಬದುಕೋದಕ್ಕೆ ಸುಲಭವಾಗೇ ಇದೆ. ಆದ್ರೆ ಸರ್ಕಾರಗಳು ತಾವು ಲೂಟಿ ಮಾಡೋದಕ್ಕೆ, ಯುದ್ಧದ ನೆಪ ಒಡ್ಡಿ ಜನರನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾವೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇಷ್ಟು ವರ್ಷದಲ್ಲಿ ಯಾವುದೇ ಯುದ್ಧಗಳಿರ್ಲಿಲ್ಲ ಆಯ್ತಾ. ಇದ್ರೂ ಈ ಸಲ ಏನು ಇಸ್ರೇಲ್, ಇರಾನ್, ಅಮೆರಿಕ ವಾರ್ ಆಗ್ತಿದೆ, ಈ ರೇಂಜಿಗೆ ನಮ್ಮ ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಯುದ್ಧಗಳು ರೀಸೆಂಟ್ ಆಗಿ ಯಾವುದು ನಡೆದಿರಲಿಲ್ಲ. ಈ ಮಾತು ಇವಾಗ ಯಾಕೆ ಬಂತು ಅಂದ್ರೆ, ಎಲ್ಲಾ ಕಡೆ ಬೆಲೆ ಏರಿಕೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪೆಟ್ರೋಲ್, ಡೀಸೆಲ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೂ ಹೆಚ್ಚಾಗುತ್ತೆ. ಸ್ನೇಹಿತರೆ, ಸರ್ಕಾರಗಳು ಲೂಟಿ ಮಾಡೋದಕ್ಕೆ ಯುದ್ಧ ಅನ್ನೋ ಕಾರಣ ಕೊಟ್ಟು ಜನಸಾಮಾನ್ಯರನ್ನ ಕಿತ್ತು ತಿಂತಾ ಇದಾವೆ. ಏನಕ್ರಿ ಪೆಟ್ರೋಲ್ ಬೆಲೆ ಇನ್ಕ್ರೀಸ್ ಮಾಡಬೇಕು? ಅವಶ್ಯಕತೆ ಇಲ್ಲ. ನೋಡಿ, ನಮಗೆ 1 ಲೀಟರ್ ಪೆಟ್ರೋಲ್ ಇದೆ ಅಂತ ಅಂದ್ರೆ ಅದಕ್ಕೆ 100 ರೂಪಾಯಿ ದರ ಫಿಕ್ಸ್ ಮಾಡಿದ್ರು ಅಂತ ಅಂದ್ರೆ ಅದರಲ್ಲಿ ನಾವು ಏನ್ ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ಆಮದು ಮಾಡ್ಕೊಳ್ತೀವಲ್ಲ, ಅದು 42 ರೂಪಾಯಿಗೆ ಅಷ್ಟೇ ಸಿಗೋದು. 1 ಲೀಟರ್ ನಿಜವಾದ ಪೆಟ್ರೋಲ್ನ ಬೆಲೆ 42 ರೂಪಾಯಿ. ಅಂದ್ರೆ ಕಚ್ಚಾ ತೈಲವನ್ನ ನಮಗೆ ಕಳಿಸ್ಕೊಡ್ತಾರೆ, ಅದನ್ನ ಶುದ್ಧೀಕರಣ ಮಾಡಿ ಎಲ್ಲ ಆದ್ಮೇಲೂ ಅದ್ರ ಬೆಲೆ 42 ರೂಪಾಯಿ. ಇನ್ನ ಮಿಕ್ಕಿದ್ದೆಲ್ಲೋಯ್ತು ಅಂತ ನೋಡ್ತೀರಾ? ಇನ್ನ 58 ರೂಪಾಯಿ ಎಲ್ಲೋಯ್ತು ಅಂದ್ರೆ ಅದರಲ್ಲಿ 54 ರೂಪಾಯಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಸೇರಿ ತೆರಿಗೆನ ವಿಧಿಸ್ತವೆ. ಇನ್ನ 4 ರೂಪಾಯಿ ಎಲ್ಲೋಯ್ತು ಅಂತ ಯೋಚನೆ ಮಾಡಿದ್ರೆ, ಪೆಟ್ರೋಲ್ ಬಂಕ್ ಮಾಲೀಕರು ಇರ್ತಾರಲ್ಲ, ಆ ಕಮಿಷನ್ 4 ರೂಪಾಯಿ ಕಮಿಷನ್ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಹೋಗುತ್ತೆ. ಅಲ್ಲಿಗೆ 100 ರೂಪಾಯಿ ಆಯ್ತು. ಈಗ ಎಷ್ಟು? ಅದರಲ್ಲಿ 20 ರೂಪಾಯಿ ಸೆಂಟ್ರಲ್ ಗವರ್ಮೆಂಟ್ ತೆರಿಗೆನ ವಿಧಿಸಿದ್ರೆ 34 ರೂಪಾಯಿ ಸ್ಟೇಟ್ ಗವರ್ಮೆಂಟ್ ವಿಧಿಸುತ್ತೆ. ಇಂತಹ ಸಂದರ್ಭದಲ್ಲಿ, ಇಂತಹ ಯುದ್ಧದ ಸಂದರ್ಭದಲ್ಲಿ ಅವರು ತೆರಿಗೆಯನ್ನ ಕಡಿಮೆ ಮಾಡಬಹುದಲ್ವಾ? ತೆರಿಗೆ ಬದಲು ಆ ಹೊರೆಯನ್ನ ಜನರ ಮೇಲೆ ಏನಕ್ಕೆ ಹೇರಬೇಕು? ಬೆಲೆ ಏರಿಕೆ ಏನಕ್ಕೆ ಮಾಡಬೇಕು? ಬೆಲೆ ಏರಿಕೆಯಿಂದ ಶ್ರೀಮಂತರು ಸರ್ವೈವ್ ಆಗ್ತಾರೆ ಹೊರತು ಜನಸಾಮಾನ್ಯರು ಸರ್ವೈವ್ ಆಗೋದಕ್ಕಾಗಲ್ಲ. ಬೆಲೆ ಏರಿಕೆ ಏನಕ್ಕೆ ಮಾಡಬೇಕು? ತಮ್ಮ ತೆರಿಗೆಯಲ್ಲಿ ಕಡಿಮೆ ಮಾಡ್ಕೊಳ್ಳಿ. ನಾರ್ಮಲ್ ಡೇಸ್ ನಲ್ಲೂ ತೆರಿಗೆ ವಿಧಿಸಿ ಆಗಿದೆ ಅಲ್ಲ, ಇಂಥ ಕ್ರಿಟಿಕಲ್ ಸಿಚುವೇಶನ್ ಟೈಮ್ ಅಲ್ಲಿ ಕಡಿಮೆ ಮಾಡಿ. ಇದನ್ನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಪ್ರಶ್ನಿಸಿದವನ ಮೇಲೆ ಸೃಷ್ಟಿಸಿ ಕೇಸ್ ಹಾಕುವಂತಹ ವ್ಯವಸ್ಥೆಯಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ.